ಅವರೆಲ್ಲರೂ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಕಾರ್ನಲ್ಲಿ ವಾಪಸ್ ಆಗ್ತಾ ಇದ್ರು. ಇನ್ನೇನು ಸ್ವಲ್ಪ ದೂರ ಕ್ರಮಿಸಿದ್ರೆ ಮನೆಯನ್ನೇ ತಲುಪ್ತಾ ಇದ್ರು. ಆದ್ರೆ ಎದುರುಗಡೆಯಿಂದ ಬರ್ತಾ ಇದ್ದ ಟ್ಯಾಂಕರ್ನಲ್ಲಿ ಜವರಾಯ ಅವಿತಿದ್ದ ಅನ್ಸುತ್ತೆ. 4ರಲ್ಲಿ 2 ಮಸಣ ಸೇರಿದ್ರೆ ಇನ್ನಿಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಕಾರು ಹಾಗೂ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿ. ಬರ್ತ್ಡೇ ಪಾರ್ಟಿ ಮುಗಿಸಿ ಬರುತ್ತಿದ್ದಾಗ ಆಕ್ಸಿಡೆಂಟ್. ಕಾರು ನಜ್ಜುಗುಜ್ಜು, 2 ಸ್ಥಳದಲ್ಲೇ ದುರ್ಮರಣ. ಬರ್ತ್ಡೇ ಪಾರ್ಟಿ ಮುಗಿಸಿ ವಾಪಸ್ ಬರುವಾಗ ಪೆಟ್ರೋಲ್ ಟ್ಯಾಂಕರ್ಗೆ ಕಾರು ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ಕಾರು ಚಾಲಕ ಸೇರಿ 2 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಾಕಳಿ ದುರ್ಗ ಸಮೀಪ ನಡೆದಿದೆ. ಬೆಂಗಳೂರಿನ ನಂದಿನಿ ಲೇಔಟ್ ನಿವಾಸಿಗಳಾದ 30 ವರ್ಷದ ವಸಂತ್, 26 ವರ್ಷದ ಚೇತನ್ ಮೃತರು ಎಂದು ಗುರುತಿಸಲಾಗಿದೆ. ಇದೇ ಕಾರಿನಲ್ಲಿದ್ದ ಮತ್ತಿಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂದೆ ಬರುತ್ತಿದ್ದ ಪೆಟ್ರೋಲ್ ಟ್ಯಾಂಕರ್ಗೆ ಕಾರು ಡಿಕ್ಕಿಯಾದ ಹಿನ್ನೆಲೆ ಕಾರಿನ ಮುಂಭಾಗ ಜಖಂ ಆಗಿದ್ದು ಗ್ಲಾಸ್ ಫುಲ್ ಪೀಸ್ ಆಗಿದೆ. ಇನ್ನು ಕಾರಿನ ಮುಂಭಾಗದಲ್ಲಿದ್ದ ಚಾಲಕ ಹಾಗೂ ಆತನ ಪಕ್ಕದಲ್ಲಿದ್ದ ವ್ಯಕ್ತಿ ಅಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಇನ್ನು ಅಲ್ಲೇ ಇದ್ದ ಸ್ಥಳೀಯರು ಮೃತದೇಹಗಳನ್ನ ಹೊರತೆಗೆಯಲು ಹರಸಾಹಸ ಪಟ್ಟಿದ್ದರು. ಬಳಿಕ ಮೃತದೇಹಗಳನ್ನು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆ ಬರ್ಡೇ ಪಾರ್ಟಿ ಮುಗಿಸಿ ಇನ್ನೇನು ಮನೆ ತಲುಪುತ್ತೇವೆ ಅಂದುಕೊಂಡಿದ್ದವರ ಮೇಲೆ ಜವರಾಯ ಕಣ್ಣು ಹಾಕಿದ್ದಾನೆ. ರಸ್ತೆ ಅಪಘಾತದಲ್ಲಿ 2 ಉಸಿರು ಚೆಲ್ಲಿದ್ರೆ ಇನ್ನುಳಿದ 2ರಿಗೆ ಗಾಯವಾಗಿದೆ. ಯುವಕರ ಸಾವಿನ ಸುದ್ದಿ ತಿಳಿದ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮುದುಕೃಷ್ಣ, ಚಿಕ್ಕಬಳ್ಳಾಪುರ, ಪಬ್ಲಿಕ್ ಟಿವಿ.